ನಿರ್ಮಾಣ ಕಾರ್ಯಗಳಲ್ಲಿ ವಾಟರ್ ಪ್ರೂಫಿಂಗ್ ಅನ್ನೋದು ಬಹಳ ಮುಖ್ಯವಾದ ಒಂದು ಘಟ್ಟ. ಯಾಕಂತ ಹೇಳಿದ್ರೆ ವಾಟರ್ ಪ್ರೂಫಿಂಗ್ ಅನ್ನು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ನೀರಿನ ಡ್ಯಾಂಪ್ನೆಸ್ ಅಥವಾ ಲೀಕೇಜ್ ಆಗೋದು ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ. ಅದರಲ್ಲೂ ಸಂಪನ್ನ ವಾಟರ್ ಪ್ರೂಫಿಂಗ್ ಬಹಳ ಮುಖ್ಯವಾದದ್ದು. ನಾವು ಇಲ್ಲಿ ಈಗ ಸಂಪನ್ನ ಕಟ್ಟಿದ ಮೇಲೆ ಅದನ್ನ 7 ದಿನಗಳ ಕಾಲ ನಿರಂತರವಾಗಿ ಕ್ಯೂರಿಂಗ್ ಅನ್ನ ಮಾಡಿ ಈ ರೀತಿಯಾಗಿ ನಾವು ಫಾಸ್ರಾಕ್ ಕೆಮಿಕಲ್ ಅನ್ನ ಬಳಸ್ತಾ ಇದೀವಿ. ಈ ಒಂದು ಕೆಮಿಕಲ್ ನಲ್ಲಿ 20 kg ಒಂದು ಪೌಡರ್ ಬರುತ್ತೆ ಮತ್ತು 5 ಲೀಟರ್ ನ ಕೆಮಿಕಲ್ ಬರುತ್ತೆ. ಈ ಒಂದು ಕೆಮಿಕಲ್ ನ ಮತ್ತು ಈ ಒಂದು ಪೌಡರ್ ಅನ್ನ ಸಮ ಪ್ರಮಾಣದಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಮಿಶ್ರಣವು ಕೂಡ ಯೂನಿಫಾರ್ಮ್ ಆಗಿರಬೇಕು. ಸರಿಯಾದ ರೀತಿಯಲ್ಲಿ ಮಿಶ್ರಣವನ್ನ ಮಾಡಿಕೊಂಡ ಮೇಲೆ ಈ ರೀತಿಯಾಗಿ ಗೋಡೆಯ ಮೇಲೆ ಇದನ್ನ ನಾವು ಬ್ರಷ್ನ ಸಹಾಯದಿಂದ ಅಪ್ಲೈ ಮಾಡಬೇಕಾಗುತ್ತೆ. ನೀವು ನೋಡಬಹುದು ಬ್ರಷ್ ಪಡ್ ಅಂತ ಹೇಳಿದ್ರೆ ನಾವು 2 ರೀತಿಯಾಗಿ ಅಪ್ಲೈ ಮಾಡಬೇಕು, ಒಂದು ಹಾರಿಜಾಂಟಲ್ ಮತ್ತು ಇನ್ನೊಂದು ವರ್ಟಿಕಲ್. ಸೊ ಈ 2 ರೀತಿಯಲ್ಲಿ ನಾವು ಅಪ್ಲೈ ಮಾಡಿದ ಆದ್ಮೇಲೆ ಚಿಕನ್ ಮೆಶ್ ಅನ್ನ ಹೊಡ್ಕೊಬೇಕಾಗುತ್ತೆ. ಈ ರೀತಿ ಚಿಕನ್ ಮೆಶ್ ಹೊಡೆಯೋ ಉದ್ದೇಶ ಏನು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಕ್ರ್ಯಾಕ್ಸ್ ಬಂದ್ರೆ, ಯಾಕಂದ್ರೆ ನಿರಂತರವಾದ ನೀರು ಇರೋ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಕ್ರ್ಯಾಕ್ಸ್ ಏನಾದ್ರೂ ಸಂಭವಿಸಿದ್ರೆ ಆ ಒಂದು ಕ್ರ್ಯಾಕ್ಸ್ ನ ತಡೆಯೋದಕ್ಕೆ, ಕಾಂಟ್ರಾಕ್ಷನ್ ಮತ್ತೆ ಎಕ್ಸ್ಪಾನ್ಷನ್ ಅನ್ನ ಪ್ರತಿರೋಧಿಸೋದಕ್ಕೆ ಈ ಒಂದು ಚಿಕನ್ ಮೆಶ್ ಅನ್ನ ನಾವು ಅಪ್ಲೈ ಮಾಡ್ತೀವಿ. ಸೊ ಈ ಒಂದು ಚಿಕನ್ ಮೆಶ್ ಹಾಕಿದ ಮೇಲೆ ನಾವು ರಫ್ ಪ್ಲಾಸ್ಟಿಂಗ್ ಅನ್ನ ಮಾಡ್ಕೊಬೇಕು. ರಫ್ ಪ್ಲಾಸ್ಟಿಂಗ್ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಿರಂತರವಾಗಿ ನೀರು ನಿಂತಿರೋ ಕಾರಣಕ್ಕೆ ಪ್ಲಾಸ್ಟ್ರಿಂಗ್ ಅನ್ನ ಕೇವಲ 12 ರಿಂದ 15 mm ಗಳ ಮಾತ್ರ ಮಾಡಬೇಕು. ಆದ್ರೆ ಗೋಡೆ ಅಂಡುಲೇಷನ್ಸ್ ಇರೋ ಕಾರಣಕ್ಕೆ ಅದು 20, 18 ಈ ರೀತಿ ಬರಬಹುದು. ಹಾಗಾಗಿ ಆದಷ್ಟು 8 ರಿಂದ 12 mm ಗಳಷ್ಟು ಮಾತ್ರ ಫಿನಿಶಿಂಗ್ ಪ್ಲಾಸ್ಟಿಂಗ್ ಅನ್ನ ಮಾಡೋ ಉದ್ದೇಶದಿಂದ ಫಸ್ಟ್ ರಫ್ ಅನ್ನ ಮಾಡಿ ಲೆವೆಲ್ ಅನ್ನ ತಗೊಂಡು ತದನಂತರ 8 ರಿಂದ 12 mm ಈ ರೀತಿ ಫಿನಿಶ್ ಮಾಡಿ ಗಸಿ ಮಾಡಿ ಅದನ್ನ ನೈಸ್ ಫಿನಿಶ್ ಮಾಡಬೇಕಾಗುತ್ತೆ. ಮತ್ತೆ ಕಾರ್ನರ್ ಗಳನ್ನ ಕೋವಿಂಗ್ ಮಾಡಬೇಕಾಗುತ್ತೆ, ಅಂದ್ರೆ ರೌಂಡ್ ಫಿನಿಶ್ ಮಾಡಬೇಕಾಗುತ್ತೆ. ಆಗ ನೀರಿನ ಒತ್ತಡ ಬೀಳದೆ ಇರೋದ್ರಿಂದ ಸಂಪ್ ವಾಟರ್ ಟೈಟ್ ಆಗಿರೋದಕ್ಕೆ ಸಹಾಯಕಾರಿಯಾಗುತ್ತೆ.